ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 11 ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ವೆಯ್ಟೇಜ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಈಗ ಆಲ್ರೆಡಿ ಜಾಯ್ನ್ ಆಗಿ ಒಂದೊಂದು ಕ್ಲಾಸ್ ಕೂಡ ಆಗಿರ್ಬೋದು, ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ಚಾಪ್ಟರ್ ಅರ್ಧ ವರ್ಷ ಆಗಿರ್ಬೋದು ಇಷ್ಟೊತ್ತಿಗೆ. ಸೊ ಒಂದು ಕ್ಲಾಸಿದ್ದು ಓವರ್ವ್ಯೂ ನಿಮಗೆ ಆಲ್ರೆಡಿ ಇದ್ದರೆ, ಕ್ಲಾಸಲ್ಲಿ ಯಾವ್ಯಾವ ಚಾಪ್ಟರ್ದ ವೆಯ್ಟೇಜ್ ಏನು ಅಂತ ಗೊತ್ತಿದ್ದರೆ ನೀವು ಎಕ್ಸಾಮಲ್ಲಿ ಇದನ್ನು ತುಂಬ ಈಸಿಯಾಗಿ ಟ್ಯಾಕಲ್ ಮಾಡಲಿಕ್ಕಾಗತ್ತೆ. ಸೊ ಕ್ಲಾಸ್ 11ಗೆ ಸಂಬಂಧಪಟ್ಟಾಗೆ ಅಥವಾ ಕ್ಲಾಸ್ 12ಗೆ ಸಂಬಂಧಪಟ್ಟಾಗೆ ಕೆಮಿಸ್ಟ್ರಿಯಲ್ಲಿ 70 ಮಾರ್ಕ್ಸಿಗೆ ಥಿಯರಿ ಎಕ್ಸಾಮ್ಸ್ ಇದೆ. ಸೊ ನೀವು ಆಲ್ರೆಡಿ ಕ್ಲಾಸ್ ಹೈಸ್ಕೂಲಲ್ಲಿ ನೋಡಿರ್ತೀರಿ ಒಂದೊಂದು ಸಬ್ಜೆಕ್ಟಿಗೆ. ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ 10ಲ್ಲಿ ಸೈನ್ಸ್ ಅಂತ ಹೇಳಿದರೆ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮೂರು ಕೂಡ ಒಂದೇ ಬುಕ್ಸಲ್ಲಿತ್ತು. ಬಟ್ ಈಗ ಕ್ಲಾಸ್ 11th ಕೆಮಿಸ್ಟ್ರಿಗೆ ಬರುವಾಗ ನಿಮಗೆ ಕೆಮಿಸ್ಟ್ರಿ ಒಂದು ಸಪ್ರೇಟ್ ಸಬ್ಜೆಕ್ಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ 2 ಬುಕ್ಸ್ ಇದೆ. ಸೊ NCERT ಪಾರ್ಟ್ 1 ಇದೆ, NCERT ಪಾರ್ಟ್ 2 ಇದೆ. ಎರಡೂ ಕೂಡ ತುಂಬ ಇಂಪಾರ್ಟೆಂಟ್. NCERT ಬುಕ್ಸನ್ನು ಬಿಟ್ಟು ಸಪೋಸ್ ನೀವು ಬೇರೆ ಬುಕ್ಸನ್ನು ಪ್ರಿಫರ್ ಮಾಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ NCERT ಬುಕ್ಸನ್ನು ಓದ್ಕೊಳ್ಳಿ. ಯಾಕಂದರೆ NCERT ಬುಕ್ಸ್ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಕಂಪ್ಲೀಟಾಗಿ NCERT ಅರ್ಥ ಆಯಿತಾ, ಅದರ ನಂತರ ಕೆಲವೊಂದು ಟಾಪಿಕ್ಗೆ ಸಂಬಂಧಪಟ್ಟಾಗಿ ಎಕ್ಸ್ಟ್ರಾ ಏನಾದರೂ ಕಲಿಬೇಕು ಅಂತಿದ್ದರೆ ನೀವು ಫರ್ದರ್ ಬೇರೆ ಯಾವುದಾದ್ರೂ ಬುಕ್ಸನ್ನು ರೆಫರ್ ಮಾಡೋದಾದರೆ ಮಾಡ್ಬೋದು. ಸೊ ನಾನು ಪರ್ಸ್ನಲ್ ಹೇಳೋದೇನಂತ ಹೇಳಿದರೆ NCERT ಬುಕ್ಸನ್ನು ಫಸ್ಟ್ ಓದ್ಕೊಳ್ಳಿ ಅಂತ ಹೇಳಿ. ಮತ್ತು ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಈಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆದ ಕಾರಣ ನಿಮಗೆ ಹೈಸ್ಕೂಲಲ್ಲಿ ಹೇಗಿತ್ತು ಸಿಲೆಬಸ್, ಈಗ ಹೇಗಿದೆ. ಸೊ ಹೈಸ್ಕೂಲಿಂದ ಪಿ ಯು ಸಿಗೆ ಬರೋದು ಸ್ವಲ್ಪ ಸಿಲೆಬಸ್ ಕೂಡ ಜಾಸ್ತಿ ಆಗ್ತದೆ. ಸೊ ಅದರ ಒಟ್ಟಿಗೆ ನೀವು ಕಲಿಯುವಂಥ ಒಂದು ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ನೀವೇನು ಹೈಸ್ಕೂಲಲ್ಲಿ ಓದಿದ್ರಿ ಅದು ಫೌಂಡೇಶನ್ ಆಗಿರ್ತದೆ ಈಗ ಪಿ ಯು ಸಿಗೆ ಬರುವಾಗ. ಸೊ ಪಿ ಯು ಸಿಯಲ್ಲಿ ಸ್ವಲ್ಪ ಟಫ್ ಇರುವಂಥ ಕಾನ್ಸೆಪ್ಟನ್ನು ನೀವು ಸ್ಟಡಿ ಮಾಡಲಿಕ್ಕೆ ಹೋಗ್ತೀರಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲಾಸ್ 11 ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಈ ಚಾಪ್ಟ್ರಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಚಾಪ್ಟ್ರಿಗೆ ಹೇಗೆ ವೆಯ್ಟೇಜ್ ಇದೆ ಅಂಥೇಳಿ ನೋಡ್ತಾ ಹೋಗುವ. ಸೊ ನೀವು ಆಲ್ರೆಡಿ ನನ್ನ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ನಿಮಗೆ ಈ ಚಾನಲಲ್ಲಿ ಕಂಪ್ಲೀಟಾಗಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ 11 ಮತ್ತು ಕ್ಲಾಸ್ 12 ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ಗಳು ಬರ್ತಾ ಇರ್ತದೆ. ನೆಕ್ಸ್ಟ್ ಈಗ ಸಬ್ಜೆಕ್ಟಿಗೆ ಹೋಗುವ. ನಾನು ಕ್ಲಾಸ್ 11 ಕೆಮಿಸ್ಟ್ರಿ ಅಂತ ಹೇಳುವಾಗ ಹೇಳಿದ್ದೆ 2 ಪಾರ್ಟ್ ಇದೆ ಅಂಥೇಳಿ. ಸೊ 2 ಪಾರ್ಟ್ ಇದೆ. ಸೊ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಟೋಟಲಾಗಿ 6 ಚಾಪ್ಟರ್ ಇದೆ ಆ ಬುಕ್ಕಲ್ಲಿ. ಸೆಕೆಂಡ್ ಚಾಪ್ಟರಲ್ಲಿ ಟೋಟಲಾಗಿ 3 ಚಾಪ್ಟರ್ಸ್ ಇದೆ. ಸೊ ನಾವು ಇಂಡಿವಿಜುವಲ್ ಆಗಿ ನೋಡೋದಾದರೆ ಫಸ್ಟ್ ಚಾಪ್ಟರ್ ನಿಮಗೆ ಆಲ್ರೆಡಿ ಗೊತ್ತಿದೆ ನೋಡಿ. ಫಸ್ಟ್ ಪಾರ್ಟಲ್ಲಿ ನೋಡಿ ಬುಕ್ ಈ ಥರ ಇದೆ, ಬೈಂಡಿಂಗಲ್ಲಿ ಈ ಥರ ಬರ್ತದೆ, ಪರ್ಚೇಸ್ ಮಾಡ್ಕೊಳ್ಳೋದಿದ್ದರೆ. ಸೊ ನೆಕ್ಸ್ಟ್ ಯೂನಿಟ್ 1ಇಂದ ಯೂನಿಟ್ 6 ತನಕ ನಿಮಗೆ ಫಸ್ಟ್ ಪಾರ್ಟಲ್ಲಿ ಇದೆ. ಸೊ ಫಸ್ಟ್ ಚಾಪ್ಟರ್ ಯಾವುದು ಅಂತ ಹೇಳಿದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಹೇಳಿ. ಇಲ್ಲಿ ನಾವೇನು ಮಾಡ್ತೇವೆ, ಹೈಸ್ಕೂಲಿಂದ ಸ್ವಲ್ಪ ಅಡ್ವಾನ್ಸ್ ಆಗಿ ಬೇಸಿಕ್ ಕೆಮಿಸ್ಟ್ರಿಯನ್ನು ಸ್ಟಡಿ ಮಾಡ್ತೇವೆ, ಅದರೊಟ್ಟಿಗೆ ಸ್ವಲ್ಪ ಅಡ್ವಾನ್ಸ್ ಟಾಪಿಕನ್ನು ಕೂಡ ನೋಡ್ತೇವೆ. ಸೊ ಇಲ್ಲಿ ಬೇಸಿಕಲಿ ಇರುವಂಥದ್ದು ಮ್ಯಾಟ್ರ್ ಅಂದರೆ ಏನು, ಸಬ್ಸ್ಟೆನ್ಸಸ್ ಎಷ್ಟು ಟೈಪ್ ಇದೆ ಸಬ್ಸ್ಟೆನ್ಸಲ್ಲಿ, ಮತ್ತು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನು, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನು, ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಯಾವುದೆಲ್ಲ ಇದೆ, ಅದರೊಟ್ಟಿಗೆ ಕಾನ್ಸಂಟ್ರೇಷನ್ ಟರ್ಮ್ಸ್, ಮೊಲ್ಯಾಲಿಟಿ, PPB, PPM, ಪಾರ್ಟ್ಸ್ ಪರ್ ಮಿಲಿಯನ್, ಪಾರ್ಟ್ಸ್ ಪರ್ ಬಿಲಿಯನ್. ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಬಗ್ಗೆ ಕಾನ್ಸೆಪ್ಟ್ ಇದೆ. ಸೊ ಇದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಮತ್ತು ಸೆಕೆಂಡ್ ಇಯರಲ್ಲಿ ಬರ್ತದೆ. ಸೊ ಈ ಚಾಪ್ಟ್ರಿಗೆ ಟೋಟಲಾಗಿ 7 ಮಾರ್ಕ್ಸ್ ಇದೆ. ಫಸ್ಟ್ ಇಯರಲ್ಲಿ ನೀವು 70 ಮಾರ್ಕ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಈ ಚಾಪ್ಟರ್ದು ವೆಯ್ಟೇಜ್ 7 ಮಾರ್ಕ್ಸ್. ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ಕಾನ್ಸೆಪ್ಟನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಚಾಪ್ಟರ್ ಕೂಡ ಇಂಪಾರ್ಟೆಂಟೇ, ಬಟ್ ಯಾವುದೆಲ್ಲ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ಆ ಚಾಪ್ಟರ್ ನೀನು ಜಾಸ್ತಿ ಒತ್ತು ಕೊಟ್ಟು ಓದಿದರೆ ಒಳ್ಳೆಯದು. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಯೂನಿಟ್, ಇದು ಸ್ಟ್ರಕ್ಚರ್ ಆಫ್ ಆ್ಯಟಮ್ ಅಂತ ಹೇಳಿ. ಸೊ ಸ್ಟ್ರಕ್ಚರ್ ಆಫ್ ಆ್ಯಟಮಲ್ಲಿ ನಿಮಗೆ ಆ ಒಂದು ಚಾಪ್ಟರ್ ಹೆಡ್ಡಿಂಗೇ ಹೇಳುವ ಹಾಗೆ, ಸೊ ಇಲ್ಲಿ ನಾವೇನು ಮಾಡ್ತೇವೆ, ಎಲೆಕ್ಟ್ರಾನ್ ಡಿಸ್ಕವರಿ ಬಗ್ಗೆ ಮತ್ತು ಪ್ರೋಟಾನ್ ಡಿಸ್ಕವರಿ ಬಗ್ಗೆ, ಕ್ಯಾಥೋಡ್ ರೇ ಎಕ್ಸ್ಪರಿಮೆಂಟ್, ಆ್ಯನೋಡ್ ರೇ ಎಕ್ಸ್ಪರಿಮೆಂಟ್, ಮತ್ತು ಎಲೆಕ್ಟ್ರಾನಿದು ಚಾರ್ಜ್ ಫೈಂಡ್ ಔಟ್ ಮಾಡೋದು, ಮುಲಿಕಾನ್ ಆಯಿಲ್ ಡ್ರಾಪ್ ಎಕ್ಸ್ಪರಿಮೆಂಟ್, ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಯಾವ ರೀತಿ ಬರೆಯೋದು, ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಲಾ, ಇದೆಲ್ಲ ನಾವು ನೋಡ್ತಾ ಹೋಗ್ತೇವೆ. ಸೊ ಈ ಚಾಪ್ಟರ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ ಟೋಟಲ್ ಆಗಿ 9 ಮಾರ್ಕ್ಸಿಗೆ ಬರ್ತದೆ. 9 ಮಾರ್ಕ್ಸ್ ಇದೆ ಈ ಚಾಪ್ಟರ್ದು ವೆಯ್ಟೇಜ್. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಬಂದುಬಿಟ್ಟು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯೋಡಿಸಿಟಿ ಇನ್ ಪ್ರಾಪರ್ಟೀಸ್ ಅಂತ ಹೇಳಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಸಮ್ ಬೇಸಿಕ್ ಕಾನ್ಸೆಪ್ಟ್ ಮತ್ತು ಸ್ಟ್ರಕ್ಚರ್ ಆಫ್ ಆ್ಯಟಮ್ ಎರಡೂ ಕೂಡ ನಮ್ಮದು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬರುವ ಚಾಪ್ಟರ್ಸ್. ಟೋಟಲಾಗಿ ನಾವು ಕೆಮಿಸ್ಟ್ರಿಯಲ್ಲೇ ಮತ್ತೆ 3 ಪಾರ್ಟ್ ಇದೆ. ಫಿಸಿಕಲ್ ಇದೆ, ಆರ್ಗ್ಯಾನಿಕ್ ಇದೆ, ಇನ್ಆರ್ಗ್ಯಾನಿಕ್ ಇದೆ. ನಿಮಗೆ ಫಸ್ಟ್ ಇಯರಲ್ಲಿ ಬರಬೇಕಾದ್ರೆ ನಿಮಗೆ ಫಿಸಿಕಲ್ ಟೋಟಲಾಗಿ 5 ಚಾಪ್ಟರ್ ಇದೆ. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 2 ಚಾಪ್ಟರ್ ಇದೆ, ಆರ್ಗ್ಯಾನಿಕಲ್ಲಿ 2 ಚಾಪ್ಟರ್ ಇದೆ. ಸೊ ಇದನ್ನು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡ್ತಾ ಹೋದರೆ ಆಯಿತು. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯೋಡಿಸಿಟಿ ಇನ್ ಪ್ರಾಪರ್ಟೀಸ್. ಈ ಚಾಪ್ಟರ್ ಟೋಟಲಾಗಿ 6 ಮಾರ್ಕ್ಸಿಗೆ ಬರ್ತದೆ. ಕೆಲವೊಂದು ಶಾಲೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಫಸ್ಟಿಗೆ ಒಂದು ವೇಳೆ ಸಮ್ ಬೇಸಿಕ್ ಕಾನ್ಸೆಪ್ಟಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವು ಕಾಲೇಜಸ್ಸಲ್ಲಿ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇದು ಆಲ್ರೆಡಿ ಹೈಸ್ಕೂಲಲ್ಲಿ ನೀವು ಸ್ವಲ್ಪ ಸ್ಟಡಿ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಇಲ್ಲಿ ಈಸಿ ಆಗ್ತದೆ. ಸೊ ನೆಕ್ಸ್ಟ್ ಬರುವಂಥದ್ದು ಇದು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಮತ್ತು ಕೆಮಿಕಲ್ ಬಾಂಡಿಂಗ್ ಎರಡೂ ಕೂಡ ಇನ್ಆರ್ಗ್ಯಾನಿಕ್ ಚಾಪ್ಟರ್ಸ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಿಲಾಂಗ್ ಆಗ್ತದೆ.
ಸೊ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಇದು ಟೋಟಲಾಗಿ 7 ಮಾರ್ಕ್ಸಿಗೆ ಬರುತ್ತೆ. ಸೊ ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್. ಇದರಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಅಯೋನಿಕ್ ಬಾಂಡ್ ಅಂದ್ರೇನು, ಕೋಲೆಂಟ್ ಬಾಂಡ್ ಅಂದ್ರೇನು, ಮೊಲಿಕ್ಯೂಲ್ಸ್ ಹೇಗೆ ಫಾರ್ಮ್ ಆಗ್ತದೆ, ಆಟಮ್ಸ್ ಹೇಗೆ ಕಂಬೈನ್ ಆಗ್ತದೆ, ಇದರ ಬಗ್ಗೆ ಬೇರೆ ಬೇರೆ ಥಿಯರೀಸ್ ಉಂಟು. ಅದರ ಒಟ್ಟಿಗೆ ನಾವು ಕೆಲವೊಂದು ಅಪ್ಲಿಕೇಶನ್ ಪಾರ್ಟ್ ಕೂಡ ನೋಡ್ತಾ ಹೋಗ್ತೇವೆ. ಸೊ ಬಾಂಡಿಂಗ್, ಕೆಮಿಕಲ್ ಬಾಂಡಿಂಗ್ ಅಂದರೆ ಏನು ಅಂತ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಫಸ್ಟ್ ಇಯರಲ್ಲಿ ಈ ಚಾಪ್ಟರಲ್ಲಿ ನಿಮಗೆ ಸಿಗ್ತದೆ. ಸೊ ಇದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬಾಂಡಿಂಗಲ್ಲಿ ಬರುತ್ತದೆ. ಸೊ ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂಥದ್ದು ಥರ್ಮೋಡೈನಮಿಕ್ಸ್. ಇದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಸೊ ಇದರದ್ದು ವೆಯ್ಟೇಜ್ ಇರುವಂಥದ್ದು ಟೋಟಲ್ 9 ಮಾರ್ಕ್ಸ್. ಇಲ್ಲಿ ನಾವು ಸಿಸ್ಟಮ್, ಸರೌಂಡಿಂಗ್ ಇದರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೇನು, ಬೇರೆ ಬೇರೆ ಪ್ರೊಸೆಸಸ್ ಇದೆ. ಐಸೋಥರ್ಮಲ್ ಅಂದ್ರೇನು, ಅಡಿಯಾಬೆಟಿಕ್ ಅಂದ್ರೇನು, ರಿವರ್ಸಿಬಲ್ ಪ್ರೊಸೆಸ್ ಅಂದ್ರೇನು, ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂದ್ರೇನು, ಸೈಕ್ಲಿಕ್ ಪ್ರೊಸೆಸ್ ಅಂದ್ರೇನು, ಮತ್ತು ಮ್ಯಾಟ್ರ್ ಮತ್ತು ಸರೌಂಡಿಂಗ್ ನಡುವೆ ಆಗುವಂಥ ಕೆಲವೊಂದು ಚೇಂಜಸ್, ಟೆಂಪ್ರೇಚರ್ ಚೇಂಜ್ ಇರ್ಬೋದು, ಎನರ್ಜಿ ಚೇಂಜ್ ಯಾವ ರೀತಿ ಆಗ್ತದೆ, ಮತ್ತು ಒಂದು ವೆಸೆಲಲ್ಲಿ ಯಾವುದಾದ್ರೂ ಒಂದು ಮ್ಯಾಟ್ರನ್ನು ಇಟ್ಟರೆ ಆ ವೆಸೆಲಿದ್ದು ಟೆಂಪ್ರೇಚರ್ ನಾವು ಡೌನ್ ಆಗೋದನ್ನು ನೋಡ್ತೇವೆ. ಇದರ ಬಗ್ಗೆ ಎಲ್ಲ ಡಿಸ್ಕಷನ್ ಇರುವಂಥದ್ದು ಥರ್ಮೋಡೈನಮಿಕ್ಸಲ್ಲಿ. ಸೊ ಇಲ್ಲಿ ನಾವು ಆ್ಯಕ್ಚುಲಿ ಅಡಿಯಾಬೆಟಿಕ್ ಪ್ರೊಸೆಸ್, ಐಸೋಥರ್ಮಲ್ ಪ್ರೊಸೆಸ್, ಐಸೋಕೋರಿಕ್ ಪ್ರೊಸೆಸ್, ಐಸೋಬ್ಯಾರಿಕ್ ಪ್ರೊಸೆಸ್, ಈ ಥರ ಮಲ್ಟಿಪಲ್ ಟೈಪ್ಸ್ ಆಫ್ ಪ್ರೊಸೆಸ್ ಬಗ್ಗೆ ಕೂಡ ಸ್ಟಡಿ ಮಾಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಇದು ಕೂಡ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನೆಕ್ಸ್ಟ್ ಬರುವಂಥದ್ದು ಇಕ್ವಿಲಿಬ್ರಿಯಮ್. ಸೆಕೆಂಡ್ ಇಯರಲ್ಲಿ ನಿಮಗೆ ತುಂಬ ಚಾಪ್ಟರ್ಸಿಗೆ ಈ ಚಾಪ್ಟರ್ ಕೂಡ ಹೆಲ್ಪ್ ಆಗ್ತದೆ. ಸ್ವಲ್ಪ ಸಣ್ಣ ಚಾಪ್ಟ್ರೇ. ಸೊ ಟೋಟಲಾಗಿ 7 ಮಾರ್ಕ್ಸ್ ಕ್ವಶನ್ಸ್ ಇದರಿಂದ ಬರ್ತದೆ. ನೆಕ್ಸ್ಟ್ ಬರುವಂಥದ್ದು ಯೂನಿಟ್ 7. ಅಲ್ಲಿ ಥರ್ಮೋಡೈನಮಿಕ್ಸ್ ಮತ್ತು ಇಕ್ವಿಲಿಬ್ರಿಯಮ್ ಎರಡೂ ಕೂಡ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್. ನೆಕ್ಸ್ಟ್ ಬರುವಂಥದ್ದು ರೆಡಾಕ್ಸ್ ರಿಯಾಕ್ಷನ್ಸ್. ಇದು ಕೂಡ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಸೊ ಇದನ್ನು ಕೂಡ ಕರೆಕ್ಟ್ ಓದ್ಕೊಳ್ಳಿ. ಇಲ್ಲಿ ಮಲ್ಟಿಪಲ್ ರಿಯಾಕ್ಷನ್ಸ್ ಬರ್ತದೆ. ನೀವು ರಿಯಾಕ್ಷನನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಇದರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಈ ಚಾಪ್ಟರಿಂದ ಟೋಟಲಾಗಿ 4 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮಿಗೆ ಬರ್ತದೆ ಕ್ವಶನ್ಸ್. ಸೊ ನೆಕ್ಸ್ಟ್ ಬರುವಂಥದ್ದು ವೆರಿ ಇಂಪಾರ್ಟೆಂಟ್ ಲೆಸನ್. ಸೊ ಯೂನಿಟ್ ನಂಬರ್ 8 ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ಹೇಳಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟ್ರಿಂದ ಆ್ಯಕ್ಚುಲಿ ಹೈಯೆಸ್ಟ್ ಮಾರ್ಕ್ಸ್ ಬರ್ತದೆ ಫಸ್ಟ್ ಇಯರಲ್ಲಿ. ಟೋಟಲ್ 11 ಮಾರ್ಕ್ಸ್ ಇದು ಕ್ವಶನ್ ಇದು ಒಂದೇ ಚಾಪ್ಟ್ರಿಂದ ಬರ್ತದೆ. ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮ್ಮದು ಫಸ್ಟ್ ಇಯರಲ್ಲಿ ಸ್ವಲ್ಪ ಪೋರ್ಷನ್ ಹೆವಿ ಇಲ್ಲ, ಕಮ್ಮಿ ಇದೆ. ಬಟ್ ಸೆಕೆಂಡ್ ಇಯರಲ್ಲಿ ಇದು ಡೆಪ್ತ್ ಆಗಿದೆ. ಟೋಟಲಾಗಿ ಅರೌಂಡ್ 5-6 ಚಾಪ್ಟರ್ಸ್ ಬರೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಸೊ ಹಾಗಾಗಿ ಸೆಕೆಂಡ್ ಇಯರಲ್ಲಿ ನಿಮಗೆ ತುಂಬ ಹೆವಿಯಾಗಿ ಓದಲಿಕ್ಕಿದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಚಾಪ್ಟ್ರಲ್ಲಿ ಯಾವುದೇ ಕಾನ್ಸೆಪ್ಟನ್ನು ಸ್ಕಿಪ್ ಮಾಡಲಿಕ್ಕಿಲ್ಲ. ಪ್ರತಿ ಕಾನ್ಸೆಪ್ಟ್ ಕೂಡ ನೀವು ಕ್ಲಿಯರ್ ಮಾಡಿಕೊಂಡೇ ಹೋಗಬೇಕು. ಹಾಗಾಗಿ ನಿಮಗೆ ಸೆಕೆಂಡ್ ಇಯರಲ್ಲಿ ಏನಾದರೂ ಓದ್ತಾ ಇದ್ದರೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ ಒಮ್ಮೆ ಸ್ಟ್ರಾಂಗ್ ಇದೆ ಅಂತ ಹೇಳಿದರೆ ಅಲ್ಲಿ ತುಂಬ ಈಸಿ ಆಗ್ತದೆ. ಹಾಗಾಗಿ ಈ ಚಾಪ್ಟ್ರನ್ನು ಕರೆಕ್ಟಾಗಿ ಗಮನಿಸಿ. ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು 2 ಸ್ಟಾರ್ ಕೊಡ್ತೇನೆ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಈ ಚಾಪ್ಟ್ರಲ್ಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರುವಂಥದ್ದು ಯೂನಿಟ್ ನಂಬರ್ 9 ಹೈಡ್ರೋಕಾರ್ಬನ್. ಇದು ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕೆಂಡ್ ಚಾಪ್ಟರ್ ಇದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಯಾಕಂತ ಹೇಳಿದರೆ ಈ ಚಾಪ್ಟ್ರಲ್ಲಿ ಟೋಟಲಾಗಿ 10 ಮಾರ್ಕ್ಸ್ ಇದು ಕ್ವಶನ್ ಬರ್ತದೆ ನಿಮ್ಮ ಫೈನಲ್ ಎಕ್ಸಾಮಿಗೆ. ಸೊ ಹಾಗಾಗಿ ವೆಯ್ಟೇಜ್ ವೈಸ್ ನೋಡಿದರೂ ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 2 ಯೂನಿಟ್ ಕೂಡ ತುಂಬ ವೆಯ್ಟೇಜ್ ಇರುವಂಥ ಯೂನಿಟ್ಸೇ. ಹಾಗಾಗಿ ಯಾವುದೇ ಕಾನ್ಸೆಪ್ಟನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕಂಪ್ಲೀಟಾಗಿ ಮಾರ್ಕ್ಸ್ ವಿಷಯಕ್ಕೆ ಬಂದರೆ ಟೋಟಲಾಗಿ ನಿಮ್ಮ ಫೈನಲ್ ಎಕ್ಸಾಮ್ ಆಗೋದು ಫಸ್ಟ್ ಇಯರಲ್ಲಿ 70 ಮಾರ್ಕ್ಸಿಗೆ ಅಂತ ಹೇಳಿದೆ. ಇನ್ನುಳಿದ 30 ಮಾರ್ಕ್ಸ್ ನಿಮ್ಮ ಲ್ಯಾಬಿಗೆ ಇರ್ತದೆ. ಲ್ಯಾಬಿಗೆ ಸಂಬಂಧಪಟ್ಟಾಗಿ ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ಎಷ್ಟೆಷ್ಟು ವೆಯ್ಟೇಜ್ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕಿದೆ, ವೈವಾ ಎಷ್ಟು ಮಾರ್ಕ್ಸಿಗೆ ಇರ್ತದೆ ಅದು ನೆಕ್ಸ್ಟ್ ನೋಡುವ. ಸೊ ಟೋಟಲ್ ಮಾರ್ಕ್ಸ್ ಇರುವಂಥದ್ದು ಥಿಯರಿ ಎಕ್ಸಾಮಲ್ಲಿ 70 ಮಾರ್ಕ್ಸಿಗೆ. ಸೊ 70 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀಬೇಕು. ಈ ಟೋಟಲ್ ಮಾರ್ಕ್ಸ್ ಕೂಡ 70 ಆಗ್ತದೆ. ನಾನಿಲ್ಲಿ ಟಿಕ್ ಹಾಕಿದ ಚಾಪ್ಟರ್ ಮಾತ್ರ ಬೇಕಾದ್ದು, ಯಾವುದಕ್ಕೆ ರೈಟ್ ಮಾರ್ಕ್ ಹಾಕಲಿಲ್ಲ. ಆ ಚಾಪ್ಟ್ರಿಗೆ ವೆಯ್ಟೇಜ್ ಕಮ್ಮಿ ಓದಬೇಕು ಅಂತ ಇಲ್ಲ ಆ ಥರ ಅಂದ್ಕೊಳ್ಬೇಡಿ. ಯಾಕಂದರೆ ಎಲ್ಲ ಚಾಪ್ಟರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟೇ. ಸೊ ಟಿಕ್ ಹಾಕಿದ ಚಾಪ್ಟ್ರಲ್ಲಿ ಯಾವ ಕಾನ್ಸೆಪ್ಟು ಸ್ವಲ್ಪನೂ ಬಿಡಲಿಕ್ಕಿಲ್ಲ ಆ ಥರ ಹೇಳಿದ್ದಷ್ಟೇ. ಸೊ ಎಲ್ಲ ಚಾಪ್ಟರ್ ಕೂಡ ಓದೋದು ಮ್ಯಾಂಡೇಟ್ರಿ. ಇನ್ನು ಯೂನಿಟ್ ನಂಬರ್ 7ಗೆ ಬಂದರೆ ರೆಡಾಕ್ಸ್ ರಿಯಾಕ್ಷನ್. ಇದು ಕೂಡ ಸೆಕೆಂಡ್ ಇಯರಲ್ಲಿ ನಿಮಗೆ ಕೆಲವು ಚಾಪ್ಟ್ರಲ್ಲಿ ಯೂಸ್ ಆಗ್ತದೆ ಈ ಕಾನ್ಸೆಪ್ಟ್ಸ್. ಮತ್ತು ಫಸ್ಟ್ ಇಯರಲ್ಲಿ ಕೆಲವು ಕ್ವಶನ್ಸ್ ಈ ಚಾಪ್ಟ್ರಲ್ಲಿ ರಿಪೀಟೆಡ್ ಆಗಿ ಬಂದಿದೆ ಮಲ್ಟಿಪಲ್ ಟೈಮ್ಸ್. ಹಾಗಾಗಿ ಈ ಚಾಪ್ಟರ್ ಕೂಡ ನಾನೊಂದು ರೈಟ್ ಟಿಕ್ ಹಾಕ್ಕೊಳ್ತೇನೆ. ಹಾಗಂತ ಹೇಳಿ ಈ ಚಾಪ್ಟರ್ನ ಸ್ಕಿಪ್ ಮಾಡಲಿಕ್ಕಿಲ್ಲ. ಎಲ್ಲ ಚಾಪ್ಟರ್ ಓದೋದು ಮ್ಯಾಂಡೇಟ್ರಿ. ಅದರಲ್ಲಿ ವೆಯ್ಟೇಜ್ ಯಾವ ರೀತಿ ಇದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದಷ್ಟೇ. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಪ್ರತಿ ವಿಡಿಯೋದಲ್ಲಿ ಯಾವ್ಯಾವುದು ಪ್ರೆಸೆಂಟೇಷನ್ ಮಾಡಿರ್ತೇವೆ ಅದರ ಕಂಪ್ಲೀಟ್ PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೇನೆ. ಸೊ ನೀವು ಡೈರೆಕ್ಟಾಗಿ ಹೋಗಿಬಿಟ್ಟು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಸಪೋಸ್ ಏನಾದರೂ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಒಮ್ಮೆ ನೋಡ್ಕೊಳ್ಳಿ, ಅಥವಾ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದು ಹೋಮ್ ಪೇಜಲ್ಲಿ ಒಮ್ಮೆ ನೋಡ್ಕೊಳ್ಳಿ. ಸೊ ಅಲ್ಲಿ ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಕೂಡ ನೀವು ಟೆಲಿಗ್ರಾಮ್ ಚಾನಲನ್ನು ಲಾಗಿನ್ ಮಾಡ್ಕೊಳ್ಬೋದು. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.